ವಿಜಯೇಂದ್ರ ಕೆಡವಲು ಯತ್ನಾಳ್ ಟೀಮ್ ತಂತ್ರ ಹೇಗಿದೆ? ಸೋಮಣ್ಣ ಮನೆಯಲ್ಲಿ ಪೂಜೆ ನೆಪ, ದೆಹಲಿಗೆ ಇಂದು ರೆಬೆಲ್ಸ್ ಟೀಮ್. ಕೊಬ್ಬಿದ ಕೋಣದಂತೆ ಯತ್ನಾಳ್ರನ್ನ ಬಲಿ ಕೊಡ್ತಾರೆ ಎಂದ ರೇಣುಕಾಚಾರ್ಯ. ಈ ಸುದ್ದಿಗಳನ್ನು ನೋಡೋಣ ಕಮಲ ದಂಗೆ ನ್ಯೂಸ್ ಟಾಪ್ನಲ್ಲಿ. ಬಿಜೆಪಿ ಮನೆಯಲ್ಲಿ ಬಣ ಬಡಿದಾಟ ಧಗೆದಗಿಸ್ತಾ ಇದೆ. ನಿನ್ನೆ ಯತ್ನಾಳ್ ಅಂಡ್ ಟೀಮ್ ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಗೆಸ್ಟ್ ಹೌಸ್ನಲ್ಲಿ ಸಭೆ ಸೇರಿದ್ರು. ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿದ ಯತ್ನಾಳ್, ಸಂಸದ ಬಸವರಾಜ ಬೊಮ್ಮಾಯಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದ್ರು. ತಟಸ್ಥ ಬಣವು ಪರಿವರ್ತನೆಯಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಇಳಿಯಲಿದೆ ಎಂದ್ರು. ಸೋಮಣ್ಣ ಅವರನ್ನ ಸೋಲಿಸೋದಕ್ಕೆ ಏನೆಲ್ಲ ಮಾಡಿದ್ರು ಅಂತ ಬಿಎಸ್ವೈ ಕುಟುಂಬದ ವಿರುದ್ಧ ಬೆಂಕಿ ಉಗುಳಿದ್ರು. ಈ ತಟಸ್ಥ ಗುಂಪು ಪರಿವರ್ತನೆಯಾಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ದಾವಣಗೆರೆ ಒಳಗೆ ಸೋಲಿಸಿದವರು ಯಾರು? ಬೀದರ್ನಾಗ ಸೋಲಿಸಿದವರು ಯಾರು? ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರ ಬೆಂಬಲ ನಮಗಿದೆ ಅನ್ನೋ ಸಂದೇಶವನ್ನ ಯತ್ನಾಳ್ ರವಾನಿಸಿದ್ದಾರೆ. ಇವತ್ತು ಕೂಡ ಸೋಮಣ್ಣ ದೆಹಲಿ ನಿವಾಸದಲ್ಲಿ ನಡೀತಾ ಇರುವ ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಪೂಜೆ ನೆಪದಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರೂ ಅಚ್ಚರಿ ಇಲ್ಲ. ದೆಹಲಿಗೆ ಹೋಗುವ ಮುನ್ನ ಮಾತನಾಡಿದ ಯತ್ನಾಳ್, ನಾನು ಅಧ್ಯಕ್ಷ ರೇಸ್ನಲ್ಲಿ ಇದ್ದೇನೆ ಎಂದಿದ್ದಾರೆ. ಇದಕ್ಕೆ ವಿಜೇಂದ್ರ ಕೂಡ ದೆಹಲಿಗೆ ಹೋಗುವ ಮುನ್ನ ಟಾಂಗ್ ಕೊಟ್ಟಿದ್ದು ಯತ್ನಾಳ್ ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಕುಟುಕಿದ್ದಾರೆ. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗಿದ್ದೀನಿ, ಅಧ್ಯಕ್ಷಗೂ ರೇಸ್ನಾಗಿದ್ದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತು ಹಾಕಿಲ್ಲ, ಯಾರು ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ್ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲರ ಹೆಸರು ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತಾರೆ? ಯತ್ನಾಳ್ ಬಣ ದೆಹಲಿಗೆ ತೆರಳುವುದಕ್ಕೆ ಸಜ್ಜಾಗ್ತಾ ಇದ್ದಂತೆ ವಿಜೇಂದ್ರ ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ. ದಾವಣಗೆರೆ ಪ್ರವಾಸಕ್ಕೆ ಹೋಗ್ತಾ ಇದ್ದ ವಿಜಯೇಂದ್ರಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಹೀಗಾಗಿ ದಾವಣಗೆರೆಯ ಪ್ರವಾಸ ರದ್ದು ಮಾಡಿದ ವಿಜಯೇಂದ್ರ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ವಿಜೇಂದ್ರ ಕೂಡ ಸೋಮಣ್ಣ ಮನೆಯಲ್ಲಿ ಪೂಜೆ ಇದೆ ಅನ್ನೋ ಕಾರಣವನ್ನ ಕೊಟ್ಟಿದ್ದಾರೆ. ಆದರೆ ಸೋಮಣ್ಣ ಮಾತ್ರ ನಾನು ಯಾರನ್ನು ಆಹ್ವಾನಿಸಿಲ್ಲ, ನಮ್ಮ ಕುಟುಂಬದವರನ್ನೇ ಕರೆದಿಲ್ಲ ಎಂದಿದ್ದಾರೆ. ಸೋಮಣ್ಣ ಅವರ ಮನೆ ಪ್ರವೇಶ ಮಾಡ್ತಾ ಇದ್ದಾನೆ ಮಂತ್ರಿಗಳಾದ್ಮೇಲೆ, ಅದಕ್ಕೆ ಆ ಪೂಜೆಗೆ ಹತ್ತು ಹೋಗ್ತಾ ಇದ್ದಾರೆ. ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ ಸರ್ಕಾರಿ ಬಂಗ್ಲೆಗೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಯಾರನ್ನೂ ನಾವು ಕರೆದಿಲ್ಲ, ಮಾಡಿಲ್ಲ. 19 ಜನ ನಮ್ಮ NDA MP ಗಳು ಏನಿದ್ದಾರೆ ಕರೆದಿದ್ದೀನಿ. ಸ್ವಂತ ನೆಂಟರನ್ನೇ ಕರೆದಿಲ್ಲ ಆದ್ಮೇಲೆ ಇನ್ಯಾರು ಕರಿತೀವಿ ನಾವು? ಸೋಮಣ್ಣ ನಾನು ಯಾರನ್ನೂ ಪೂಜೆಗೆ ಕರೆದಿಲ್ಲ ಅಂತಿದ್ದಾರೆ. ಆದರೆ ಯತ್ನಾಳ್ ಮತ್ತು ವಿಜೇಂದ್ರ ಮಾತ್ರ ಪೂಜೆಗೆ ಹೋಗ್ತಾ ಇರೋದಾಗಿ ಹೇಳಿದ್ದಾರೆ. ಹೀಗಾಗಿ ಪೂಜೆ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ? ಇವತ್ತೇ ರಾಜ್ಯಾಧ್ಯಕ್ಷ ರಣರಂಗ ದೆಹಲಿಯಲ್ಲಿ ನಡೆದು ಹೋಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇದೇ ಹೊತ್ತಲ್ಲಿ ಮತ್ತೊಬ್ಬ ನಾಯಕ ರಾಮುಲು ಕೂಡ ದೆಹಲಿಯತ್ತ ತೆರಳಿದ್ದಾರೆ. ಇದಕ್ಕೂ ಮುನ್ನ ರಾಜ್ಯದಾದ್ಯಂತ ಯಾತ್ರೆ ಮಾಡ್ತೀನಿ ಅಂತ ಸ್ಫೋಟಕ ಸುಳಿವು ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಮಂದಿ ಒಡೆದಂಥ ಮನಸ್ಸುಗಳೇನಿದಾವೆ, ಆ ಒಡೆದಂಥ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಈ ರಾಜ್ಯದಲ್ಲಿ ರಾಮುಲು ಸ್ವತಃ ನಾನೇ ಇವತ್ತು ಒಂದು ಯಾತ್ರೆಗೆ ಪ್ರಾರಂಭ ಮಾಡ್ತೀನಿ. ರಾಜ್ಯ ಬಿಜೆಪಿ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿರುವ ಹೊತ್ತಲ್ಲೇ ಇತ್ತ ಪ್ರಯಾಗ್ರಾಜ್ನಲ್ಲಿ ಯತ್ನಾಳ್ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ಯತ್ನಾಳ್ ರಾಜ್ಯಾಧ್ಯಕ್ಷರಾಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಸದ್ಯ ಇವತ್ತು ದೆಹಲಿಯಲ್ಲಿ ಯಾರು ಯಾರ ಮನೆಗೆ ಹೋಗ್ತಾರೆ, ಯಾರು ಯಾರನ್ನ ಭೇಟಿ ಆಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯತ್ನಾಳ್ ಲಿಂಗಾಯತ ಅಸ್ತ್ರದ ಜೊತೆಗೆ ವಿಜೇಂದ್ರ ವಿರುದ್ಧ ಮತ್ತೊಂದು ಸಮುದಾಯದ ದಾಳ ಉರುಳಿಸಿದ್ದಾರೆ. ದಾವಣಗೆರೆಯ ವಾಲ್ಮೀಕಿ ಗುರುಪೀಠದ ಜಾತ್ರೆಯಲ್ಲಿ ST ಸಮುದಾಯದ ಶ್ರೀರಾಮುಲು ಪರ ಯತ್ನಾಳ್ ಒಲವು ತೋರಿಸ್ತಾ ಇದ್ದಾರೆ. ರಾಮುಲು ರಮೇಶ್ ಪರ ನಿಲ್ಲೋದಾಗಿ ಯತ್ನಾಳ್ ಪ್ರಮಾಣ ಮಾಡಿದ್ದಾರೆ. ಶ್ರೀರಾಮುಲು ಅವರ ಅಧ್ಯಕ್ಷತೆಯಲ್ಲಿ ಸ್ಯಾಂಕ್ಷನ್ ಯಾಕಾಗಬಾರ್ದು? ನಮ್ಮ ರಮೇಶ್ ಜಾರಕಿಹೊಳಿ ಯಾಕಾಗಬಾರ್ದು? ವಾಲ್ಮೀಕಿ ಜಾತ್ರೆಯಲ್ಲಿ ಉಭಯ ಬಣಗಳ ನಾಯಕರ ಸಮಾಗಮವಾಗಿದೆ. ಜಾತ್ರೆಗೆ ವೇದಿಕೆಯಲ್ಲಿ ಯತ್ನಾಳ್ ಹಾಗೂ GM ಸಿದ್ದೇಶ್ವರ್ ಕೂತಿದ್ದರು. ತಟಸ್ಥ ಬಣದ ಬಸವರಾಜ ಬೊಮ್ಮಾಯಿ ಹಾಗೂ ಮುರುಗೇಶ್ ನಿರಾಣಿ ಒಂದೇ ಕಾರಿನಲ್ಲಿ ಕಾರ್ಯಕ್ರಮಕ್ಕೆ ಬಂದರು. ಬಳಿಕ ವೇದಿಕೆಗೆ ಆಗಮಿಸಿದ ರೇಣುಕಾಚಾರ್ಯ ಬೊಮ್ಮಾಯಿ ಅವರನ್ನ ಮಾತನಾಡಿಸಿದ್ರು. ಮತ್ತೊಂದು ಕಡೆ ರಾಜುಗೌಡ ಹಾಗೂ ನಿರಾಣಿ ಮಾತುಕತೆಯಲ್ಲಿ ಮಗ್ನರಾಗಿದ್ರು. ಯತ್ನಾಳ್ ಬಣದ ಈ ಪಟ್ಟದ ಆಟಕ್ಕೆ ವಾಲ್ಮೀಕಿ ಜಾತ್ರೆಯಲ್ಲಿ ಟಾಂಗ್ ಕೊಟ್ಟಿರುವ ರೇಣುಕಾಚಾರ್ಯ, ಕೊಬ್ಬಿದ ಕೋಣದಂತೆ ನಿನ್ನ ಬಲಿ ಕೊಡ್ತಾರೆ ನೋಡ್ತಾ ಇರುವಂತ ಎಚ್ಚರಿಸಿದ್ದಾರೆ. ಬಿಜೆಪಿಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡೋದು ಯಾರು? ಬಿಜಾಪುರದಲ್ಲಿ ಕೋಣನ್ ಬಿಡ್ತಾರೆ ಹಬ್ಬಕ್ಕೆ, ಮಾರಿ ಹಬ್ಬಕ್ಕೆ.
ಅದೇ ರೀತಿ ನಿನಗೆ ಮಾರಿ ಕೋಣಂಗೆ ಬಲಿ ಕೊಡ್ತಾರೆ, ನಿನ್ನನ್ನು ಬಲಿ ಕೊಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಬೇಕು. ಸ್ವಪಕ್ಷದ ನಾಯಕ ಬಣ ಕಿತ್ತಾಟಕ್ಕೆ ಬಿಜೆಪಿ ನಾಯಕರೇ ತಲೆಕೆಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ರಾಜು ಗೌಡ, ರಾಜ್ಯ ಬಿಜೆಪಿ ಈಗ ಐಸಿಯುನಲ್ಲಿದೆ, ಹೈಕಮಾಂಡ್ ಸುಮ್ಮನಿದ್ರೆ ಕೋಮಾಗಿ ಹೋಗುತ್ತೆ ಎಂದಿದ್ದಾರೆ. ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದ. ಆಲ್ರೆಡಿ ಈಗ ನಾವು ಐಸಿಯುನಲ್ಲಿದೆ. ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಹೈಕಮಾಂಡ್ ಎಲ್ಲರಿಗೂ ಕರೆಸಿ ಕರೆಕ್ಟಾಗಿ ಎಲ್ಲರಿಗೂ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ ಹೇಳಿದಾಗ ಹೈಕಮಾಂಡ್ ಮಾತಿಗೆ ಯಾರು ಬೆಲೆ ಕೊಟ್ಟಿರ್ಬೇಕಾಗ್ತಾವೆ ಇರಬೇಕಾಗ್ತಾವೆ, ಇಲ್ಲಾರ್ದವ್ರು ಅವ್ರವ್ರ ದಾರಿ ಅವ್ರು ನೋಡ್ಕೊಂತಾರೆ. ಈಗ